ಏನಾಯ್ತಪ್ಪ, ಏನಾಯ್ತು? ಏ ಮುಚ್ಚ ಬಾಯಿ. ಏನಂದೆ? ಅಪ್ಪನ ಥು, ನಾಚಿಕೆಗೆಟ್ಟವನೇ. ನಿನ್ನಂತ ಕೆಟ್ಟ ಪಶು ನನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತು. ಮೆಚ್ಚಿದೆ ನಿಮ್ಮ ಕಾಮ ಪ್ರೇಮಕ್ಕೆ. ಎಲೆ ಹಾದರಕ್ಕೆ ಸೇರಿದ ಹೊಲಸು ಹೆಣ್ಣೆ, ತಾಯಿ ಇಲ್ಲದ ತಪ್ಪಲಿ ಕರು ಎಂದು ನನ್ನ ಮನೆ ತುಂಬಿಸಿಕೊಂಡರೆ ಕಾಮ ಪಿಶಾಚಿಯಾಗಿ ಪರಿಣಮಿಸಲೇ ನಾಚಿಕೆಗೆಟ್ಟವಳೆ. ಯಾಕೆ ಬಾಬಾ, ಏನಾಯ್ತು ನಿಮಗೆ ಈ ದಿನ? ಅಂತ ಪ್ರಮಾದ ಏನಾಯ್ತು ಮಾವ? ಏನೂ ಆಗಿಲ್ಲ. ಇನ್ನ ಮೇಲೆ ಕಾಮ ಅಂದ ಪಸುವೆ. ನಿನ್ನನ್ನು ಕಲಿತವಳು ಸುಸಕ್ತಳನಂದು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಕ್ಕೆ ತಕ್ಕ ಪ್ರತಿಫಲನ ಕೊಟ್ಟೆ. ಮೈದನೊಡ ಸರಪಸಲ್ಲಾಡುವ ಸುಳೆ ಮಚ್ಚು ಬಾಯ್. ಮನೆ ಬಿಟ್ಟು ತೊಲಗಾಚೆ. ಅಣ್ಣ, ನಿಜ ಸಂಗತಿಯನ್ನರಿಯದೆ ಹೀಗೇಕೆ ಅವಿವೇಕಿಯಂತೆ ಮಾತನಾಡುತ್ತಿರುವೆ ಅಣ್ಣ? ನಾವ್ಯಾವ ತಪ್ಪು ಮಾಡಿದೆವೆಂದು ನಮ್ಮ ಮೇಲೆ ಅಪವಾದವನ್ನು ಹೊರಿಸುತ್ತಿರುವೆ ಅಣ್ಣ. ಕೆಡುಕರ ಮಾತನ್ನು ನಂಬಿ ನಿಜವೆಂದು ನಿನ್ನ ಕ್ಷೀರ ಸಾಗರದಂತಿದ್ದ ಸಂಸಾರವನ್ನು ಹಾಳ ಮಾಡಿಕೋಬೇಡಣ್ಣ, ಹಾಳ ಮಾಡಿಕೊಳ್ಳಬೇಡ. ಓಹೋ, ನಮಗೆ ಬುದ್ಧಿ ಹೇಳುವ ಮಹಾಪಂಡಿತನು ನೀನು. ಎಲೆ ಮೂರ್ಖ, ನನ್ನ ಚಿಕ್ಕ ಮಗನೆಂದು ಹೆತ್ತು ಹೊತ್ತು ಸಾಕಿ ಸಲುಹಿ ಇಲ್ಲಿಯವರೆಗೆ ವಿದ್ಯಾಭ್ಯಾಸ ಕಲಿಸಿದ್ದಕ್ಕೆ ಉತ್ತಮ ಬಹುಮಾನವೇ ತಂದುಕೊಟ್ಟೆ. ಓದಿ ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗಿ ನನ್ನ ಮನೆಗೆ ಕೀರ್ತಿ ತರುವೆ ಎಂದು ತಿಳಿದು ನನ್ನ ಸರ್ವ ಆಸ್ತಿಯನ್ನೇ ನಿನಗಾಗಿ ಹಾಳು ಮಾಡಿದೆ. ಆದರೆ ನೀನು ತಾಯಿ ಅಂತಿದ್ದ ನಿನ್ನತ್ತಿಗೆಯ ಶೀಲವನ್ನೇ ಹಾಳು ಮಾಡಿದೆಯೋ ಮೂರ್ಖ. ನಿಮ್ಮಂಥವರು ಬದುಕುದರೆಷ್ಟು ಸತ್ತರೆಷ್ಟು. ಎಂತ ಮಾತನಾಡುತ್ತಿರುವೆಯಪ್ಪ? ಕಲ್ಲು ಬಂಡೆ ಸಿಡಿದು ನನ್ನೆದೆಗೆ ಬಡಿಯುವಂಥ ಮಾತುಗಳು. ಯಾರೋ ಕಪಟತನದಿಂದ ಇಲ್ಲ ಸಲ್ಲದ ಕೆಟ್ಟ ಕಥೆಗಳನ್ನು ಕಟ್ಟಿ ನಿಮ್ಮ ಮನವನ್ನು ಚುಚ್ಚಿ ಚುಚ್ಚಿ ನೋಯಿಸುತ್ತಿದ್ದಾರಪ್ಪ. ತಾಯಿ ಅಂತಿದ್ದ ಅತ್ತಿಗೆ ಮೇಲೆ ಇಂಥ ಕೃತ್ಯವೆನೆಸಗಲು ಸಾಧ್ಯವೇನಪ್ಪ? ಚೇಚೆ ಇಲ್ಲಪ್ಪ. ಮಾಡಿದ್ದನ್ನು ಮಾಡಿ ಮತ್ತೆ ಸಾಧನತೆ ಮಾತಾಡ್ತಲೇ ಕದಿಮ. ನಾನಂತರ ಪೂರ್ಣ ವಿದ್ಯೆನೇ ಕಲಿಯಲಿಲ್ಲ. ನನ್ನ ತಮ್ಮನಾದರೂ ಒಳ್ಳೆಯ ವಿದ್ಯಾವಂತನಾಗಲೆಂದು ಕಷ್ಟಪಟ್ಟು ಬೆವರ ಸರಿಸಿ ನಿನ್ನನ್ನು ಶಿಕ್ಷಣನೇ ಕೊಡಿಸಿದೆ. ಆದರೆ ನೀನು ಇಂಥ ಕಾಮಕನಾಥನಂದು ಗುಂಡಾಸ್ತಾಯಿಸಿ ಬಂದು ತಂದರೆ ಹಾರಿಸಿ ಬಿಡು ಅಣ್ಣ, ನನ್ನೆದೆಗೆ ಗುಂಡನ್ನು ಹಾರಿಸಿ ಬಿಡು. ಈಗ ಸಿದ್ಧನಾಗಿದ್ದೇನೆ. ಇಂಥ ಕರುಳ ಕತ್ತರಿಸುವ ನುಡಿಗಳನ್ನು ಕೇಳುವುದಕ್ಕಿಂತ ಮುಂಚೆ ನಾನು ಸತ್ತು ಹೋಗುವೆ. ಹಾರಿಸುವಣ್ಣ, ನನ್ನೆದೆಗೆ ಗುಂಡು ಹಾರಿಸು. ಬೇಡ ಮನೋಹರ, ಇವರಿಬ್ಬರನ್ನು ಸಾಯಿಸಬೇಡ. ಮೊದಲು ಇವರಿಬ್ಬರನ್ನು ಮನೆಯಿಂದ ಹೊರಗೆ ತಪ್ಪೋಣ. ಇವರನ್ನು ಕೊಂದರೆ ನನ್ನ ಮನೆಗೆ ಕೊಲೆಯ ಕಳಂಕ ಬರುವುದು ಬೇಡ. ಹೌದು, ಇಂಥ ನೀಚರನ್ನು ಕೊಂದು ನಾ ಯಾವ ನರಕಕ್ಕೆ ಹೋಗಲಿ? ಈಗಿಂದಲೇ ಮನೆ ಬಿಟ್ಟು ಹೊರಗೆ ಹಾಕೋಣರಿಗೆ. ದಯವಿಟ್ಟು ನನ್ನ ಮಾತನ್ನ ಕೇಳಿ ನಮ್ಮ ಮೇಲೆ ಇಲ್ಲದ ಅಪವಾದ ಕೊಡಬೇಡಿ. ಮೈದುನ ಅಂದ್ರೆ ನನ್ನ ಹೆತ್ತ ಮಗ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಮಾತನ್ನ ನಂಬಿ. ಗರತ್ತೆ ನಿನ್ನು ಗರತ್ತರ ಸೋಗಿನಲ್ಲಿ ಮೆರೆದಾಡುವ ಸೂಳೆ. ಗರತ್ತರಿಗೆ ಕಳಕ ತರಬೇಡ ಸಮಾಜದಲ್ಲಿ. ಮಗ ಅಂತೆ ಮಗ, ಮಗ ಮಗನೆಂದೇಳಿ ಒಳ ಒಳೆ ಕೋಮದ ನಾಡುವ ಸೂಳೆ. ಮನೆ
ಬಿಟ್ಟು ಮುಚ್ಚ ಬಾಯಿ. ಇನ್ನೊಂದು ಸಲ ಬಾಯನ್ನು ತೆರೆದ್ರೆ ಜಾಡಸಿ ಎಲ್ಲ ಉದುರಿಸಿ ಬಿಟ್ಟನು. ನೀನು ನನ್ನ ಹೆಂಡತಿಯಲ್ಲ, ನಾನು ನಿನ್ನ ಗಂಡನಲ್ಲ. ಅರ್ಪಣ, ನಮ್ಮ ಇಬ್ಬರಲ್ಲಿ ಯಾವುದೇ ಸಂಬಂಧವೇ ಇಲ್ಲ. ಬೇಡ್ರಿ, ದಯವಿಟ್ಟು ಇಂಥ ಮಾತಾಡೋದಕ್ಕಿಂತ ನಿಮ್ಮ ಕೈಯಾರೆ ಒಂದು ತೊಟ್ಟ ವಿಷ ಕೊಟ್ಟು ನನ್ನನ್ನು ಕೊಂದು ಹಾಕ್ಬಿಡಿ. ಇಂಥ ಮಾತನ್ನೆಲ್ಲ ಕೇಳೋದಕ್ಕಿಂತ ನಿಮ್ಮ ಪಾದದಡೆಯಲ್ಲಿ ಬಿದ್ದು ಸಂತೋಷವಾಗಿ ಮುತ್ತಿನ ಸಾವನ್ನು ಸಾಯ್ತೀನಿ. ಆದ್ರೆ ದಯವಿಟ್ಟು ಇಂಥ ಚುಚ್ಚು ಮಾತಾಡಬೇಡ್ರಿ. ನಿಮ್ಮ ಕಾಲಿಗೆ ಬಿಡ್ಬೇಕು. ತೂಗುಡು ನನ್ನ ಕಾಲಗಳನ್ನು. ನಿನ್ನಂತ ಪವಿತ್ರ ಕೈಯಿಂದ ಮುಟ್ಟಬೇಡ. ಮೈದುನೊಡನೆ ಮಿಂಡವ ಮಾಡಿಕೊಂಡ ಭ್ರಷ್ಟ ಎಣ್ಣೆ. ನಿನ್ನಂತ ಕೋಮರರ ಕೊಂದು ನ ಯಾವ ನರಕಕ್ಕೆ ಹೋಗಲಿ. ಇಲ್ಲಿ ಇರುವುದಕ್ಕಿಂತ ಸೂಳಾಗಿ ಬಾಳೋಗು. ಅಣ್ಣ, ಪವಿತ್ರವಾದ ನನ್ನ ಅತ್ತಿಗೆಯನ್ನು ಸೂಳೆ ಎಂದು ಸಂಬೋಧಿಸುತ್ತಿರುವೆಯಾ? ನನ್ನೊತ್ತಿಗೆ ಸೂಳೆ ಎಂದಾದು ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂದಿತು ಅಣ್ಣ? ನಿನ್ನ ಬಾಯಿಂದ ಇಂಥ ಮಾತುಗಳು ಬರಬಾರದಣ್ಣ, ಬರಬಾರದು. ಓಹೋ, ಸೂಳಿ ಆಗಲದ್ರಿದ್ದು ಬಿಡು, ಅವಳು ಕೂಡ ಸಂಸಾರವನ್ನು ಮಾಡು. ಸಾಕಣ್ಣ, ಸಾಕು. ನನಗೆ ಈ ಮನೆಯಲ್ಲಿ ಇರಲು ಸ್ಥಾನ ಕೊಡದಿದ್ದರೂ ಪರವಾಗಿಲ್ಲ. ಆದರೆ ಏನು ಅರಿಯದ ಒಂದು ಹೆಣ್ಣು ಮಗಳ ಜೀವನವನ್ನು ಹಾಳು ಮಾಡಬೇಡಣ್ಣ, ಹಾಳು ಮಾಡಬೇಡ. ಅವಳು ಏನು ಅರಿಯದ ಮುಗ್ಧೆ ಅವಳು. ಅವಳನ್ನು ಅಪನಿಂದನೆ ಅಪಪ್ರಚಾರಕ್ಕೆ ಗುರಿ ಮಾಡಿ ಅವಳನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತದೆಯಪ್ಪ ಈ ಸಮಾಜ. ಬೇಡಣ್ಣ, ಬೇಡ. ಸ್ವಾಮಿ, ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸದೇ ಇದ್ರೂ ಪರವಾಗಿಲ್ಲ. ಆದ್ರೆ ಈ ಮನೆಯ ಕೆಲಸದಾಳಾಗಿ ಕಸ ಮುಸರೆ ಮಾಡ್ಕೊಂಡು ಇರೋದಕ್ಕಾದ್ರೂ ನನಗೆ ಅನುಮತಿ ಕೊಟ್ರಿ. ನಿಮ್ಮನ್ನ ಬಿಟ್ಟು ನನಗೆ ಬೇರೆ ಗತಿಯೇ ಇಲ್ಲ. ನೀವಿಲ್ಲದೆ ನಾನು ಎಲ್ಲಿ ಹೋಗ್ಲಿ, ಯಾರ ಆಶ್ರಯದಲ್ಲಿ ಬದುಕಲಿ? ಎಲ್ಲಾದರೂ ಹಾಳಾಗಿ ಹೋಗು. ನೀನು ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲನು. ನಿನ್ನಂತ ಜಾರಣರಿಗೆ ಈ ಮನೆಯಲ್ಲಿ ಒಂದು ಎಷ್ಟು ಸ್ಥಾನವಿಲ್ಲ. ಹಾ, ಮನೆ ಬಿಟ್ಟು ಹೊರಗೆ ನಡೆ. ಅತ್ತಿಗೆ, ಎಂತ ಒಳ್ಳೆಯ ಹೃದಯಗಳೆಂದು ಇವರ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿರುವೆಯಮ್ಮ. ಅದೆಷ್ಟೇ ಹೇಳಿದರೂ ಪರಿವರ್ತನೆ ಆಗಿದೆ ಇವರ ಕಲುಷಿತವಾದ ಮನ. ಇಲ್ಲಮ್ಮ, ಇಲ್ಲ. ಲೇ ತಲೆ ಹರಟೆ, ನಮ್ಮ ಮುಂದೆ ಪ್ರದರ್ಶಿಸಬೇಡ ಈ ನಿನ್ನ ನಾಟಕ. ಉಟ್ಟ ಬಟ್ಟೆಯಿಂದಲೇ ಮನೆಯಿಂದ ಹೊರಗೆ ನಡೆಯಿರಿ. ಇಲ್ಲದಿದ್ದರೆ ಕತ್ತಿಗೆ ಕೈ ಕೊಟ್ಟು ಹೊರದಬ್ಬಬೇಕಾದೀತು. ನೀವು ಹೊರದಬ್ಬಿಸಿ ಕಳುಹಿಸುವವರಿಗೆ ನಿಲ್ಲುವಷ್ಟು ಅಯೋಗ್ಯರು ನಾವಲ್ಲಪ್ಪ, ನಿಲ್ಲುವಷ್ಟು ಅಯೋಗ್ಯರು ನಾವಲ್ಲ. ಓಹೋ, ಇಬ್ಬರು ಮೊದಲೇ ಪ್ಲಾನ್ ಮಾಡಿರ್ಬೋದಾಯ್ತು. ಏಲೇ ನೀಚ, ನಿನ್ನ ಮನದಲ್ಲಿ ಕೆಟ್ಟ ಕಲ್ಮಸವೇ ತುಂಬಿರುವಾಗ ಇಂಥ ದುರಾಲೋಚನೆಯನ್ನೇ ಮಾಡುತ್ತಿರುವೆಯಲ್ಲೋ. ಆದರೆ ಒಂದು ಮಾತು ನೆನಪಿನಲ್ಲಿಟ್ಟುಕೋ, ಅಸತ್ಯದ ಸುಳಿಯಲ್ಲಿ ಸಿಲುಕಿರುವ ಸತ್ಯ ಮತ್ತೆ ಯಾವಾಗ ಬೆಳಕಿಗೆ ಬರುತ್ತದೆಯೋ ಮತ್ತೆ ಆವಾಗ ನಾವು ಈ ಮನೆಗೆ ಬಂದೇ ಬರುತ್ತೇವೆ. ಈ ಮಾತು ನೆನಪಿನಲ್ಲಿಟ್ಟುಕೋ. ಅತ್ತಿಗೆ, ನಡೆಯಮ್ಮ. ಆ ಬ್ರಹ್ಮ ಬರದ ಈ ಹಣೆ ಬರದ ಲಿಪಿ ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಅತ್ತಿಗೆ, ಪ್ರಸಂಗಕ್ಕೆ ಹೆದರದೆ ನಾವು ಧೈರ್ಯದಿಂದ ಬಾಳಬೇಕು. ಅಂದಾಗಲೇ ಈ ಸಮಾಜದಲ್ಲಿ ನಮಗೆ ಬೆಲೆ ಬರುವುದು. ನನ್ನನ್ನು ನಿನ್ನ ಮಗನೆಂದು ತಿಳಿದುಕೋ ಅತ್ತಿಗೆ.
ಮಗನಾದರರು ಮಿಂಡನಾಗದರು. ಮೊದಲು ಮನೆಯಿಂದ ಹೊರಗೆ ನಡೆ. ಬಾವಾ, ನೀವು ಕೂಡ ಇವರಂತೆ ದುಡುಕಿ ನಮ್ಮನ್ನ ಮನೆಯಿಂದ ಹೊರಹಾಕ್ತೀರಾ? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನೀವಾದ್ರೂ ಅವ್ರಿಗೆ ಹೇಳಿ. ಅವನು ಹೇಳಿದ್ದು ನಿನಗೆ ಸಾಕಾಗಲಿಲ್ಲವೇ? ಶಂಕದಿಂದಲೇ ಬರಬೇಕಾ ತೀರ್ಥ? ಈ ಕೂಡಲೇ ಮನೆಯಿಂದ ಹೊರಗಿರಲಿ. ನಮ್ಮೆಲ್ಲರನ್ನ ಮುಕ್ತರನ್ನಾಗಿ ಮಾಡಿ ಮತ್ಯಾವ ಕಾರಸ್ಥನ ಹೂಡಬೇಕೆಂದಿರುವೆಯ? ನಾವು ಅದೆಷ್ಟು ಹೇಳಿದರೂ ಕೂಡ ಪರಿವರ್ತನೆ ಆಗಿದೆ ಇವರ ಮನ. ಇಲ್ಲಮ್ಮ ಅತ್ತಿಗೆ, ನಡೆಯಮ್ಮ, ಹೋಗೋಣ ನಡೆ. ಹೌದು ಬೈದುನ, ಆ ಮೇಲಿನವನೇ ನಮ್ಮ ಕೈ ಬಿಟ್ಟಿದ್ದಾನೆ. ಯಾರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ? ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ? ಮಣ್ಣಾಗ ಹೋಗೋ ತನಕ ಮರಗಿ ಸಾಯುತ್ತೈತಿ. ಕಣ್ಣೀರ ಹಾಕಿ ಸಾಯುತ್ತೈತಿ, ಕಣ್ಣೀರ ಹಾಕಿ ಸಾಯುತ್ತೈತಿ. ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ? ಹೆಣ್ಣಿನ ಬಾಳೆದಾಗ ಯವ್ವ ಏನ ಕಾಣುದೈತಿ? ಮಣ್ಣಾಗ ಹೋಗು ತನಕ ಕಣ್ಣೀರ ಹಾಕಿ ಸಾಯುತ್ತೈತಿ. ಮರಗಿ ಸಾಯುತ್ತೈತಿ, ಮರಗಿ ಸಾಯುತ್ತೈತಿ.